तस्मै श्री गुरुवे नमः। तस्मै श्री गुरुवे नमः। तस्मै श्री गुरुवे नमः। ರೇಖೆ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಪರಿವಾರದವರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಹಾಗೆ ನಮ್ಮ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಆ ಪರಮಾತ್ಮನ ಆ ಭಗವಂತನ ಅನುಗ್ರಹ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನೀವೆಲ್ಲರೂ ಕೂಡ ಇವಾಗ ನೀವು ಧ್ಯಾನವನ್ನ ಮಾಡ್ತಾ ಇದ್ದೀರಾ, ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದೀರಾ, ಚಕ್ರ ಧ್ಯಾನವನ್ನು ಕೂಡ ನೀವು ಮಾಡ್ತಾ ಇದ್ದೀರಾ. ಇದ್ರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದೆಯಾ? ಎಲ್ಲರೂ ಕೂಡ ಈಗ ನಾವು ಸುಂದರವಾದಂತ ಒಂದು ಧ್ಯಾನಕ್ಕೆ ನಾವು ಆ ಪರಮಾತ್ಮ ಅನುಗ್ರಹ ಹೇಗಿದೆಯೋ ಅವನ ಅನುಗ್ರಹ ಅವನ ಆಶೀರ್ವಾದ ಪಡೆಯಲು ನಾವೊಂದು ಧ್ಯಾನವನ್ನ ಮಾಡೋಣ. ನಿಧಾನವಾಗಿ ಬೆರಳುಗಳನ್ನ ಒಂದರ ಒಳಗಡೆ ಒಂದನ್ನ ನಾವು ಜೋಡಿಸ್ಕೊಳ್ತಾ ಬರ್ಬೇಕು. ಕೋಮಲತೆಯಿಂದ ನಮ್ಮ ತೊಡೆಯ ಮೇಲೆ ನಿಧಾನವಾಗಿ ನಾವು ಅದನ್ನ ನಮ್ಮ ಕೈಗಳನ್ನ ನಾವು ಇಟ್ಕೊಳ್ಬೇಕು. ಹಾಗೆ ಕೋಮಲತೆಯಿಂದ ನಮ್ಮ ಕಣ್ಣುಗಳನ್ನ ನಾವು ಮುಚ್ತಾ ಬರ್ಬೇಕು. ನಿಧಾನವಾಗಿ ಮುಚ್ತಾ ಬರ್ಬೇಕು. ಮುಖದಲ್ಲಿ ಮಂದಹಾಸ ಇರಬೇಕು. ಸಂತೋಷದಿಂದ ನಿಧಾನವಾಗಿ ನಮ್ಮ ಉಸಿರನ್ನ ನಾವು ಒಳಗಡೆ ತಗೊಳ್ತಾ ಬರೋಣ. ಉಸಿರನ್ನ ಹೊರಗಡೆ ನಾವು ಬಿಡ್ತಾ ಬರೋಣ. ನಿಧಾನವಾಗಿ ಆ ಉಸಿರನ್ನ ನಾವು ನೋಡ್ತಾ ಬರ್ಬೇಕು. ಹೇಗೆ ಉಸಿರು ಒಳಗೆ ನಿಧಾನವಾಗಿ ಒಳಗೆ ಹೋಗ್ತಾ ಇದೆ, ಹೇಗೆ ಉಸಿರು ನಿಧಾನವಾಗಿ ಹೊರಗೆ ಹೋಗ್ತಾ ಇದೆ. ತಣ್ಣನೆಯ ಉಸಿರು ಒಳಗೆ ನಿಧಾನವಾಗಿ ಒಳಗಡೆ ಬರ್ತಾ ಇದೆ. ಬೆಚ್ಚನೆಯ ಉಸಿರು ನಿಧಾನವಾಗಿ ಹೊರಗಡೆ ಹೋಗ್ತಾ ಇದೆ. ನಾವು ಯಾವಾಗಲೂ ಕೂಡ ಈ ಶ್ವಾಸದಲ್ಲಿ ನಾವು ವಾಸವಾಗಿರಬೇಕು. ಈ ಉಸಿರೇ ಪರಮಾತ್ಮ, ಈ ಉಸಿರೇ ಸರ್ವವೂ ಕೂಡ. ಆ ಉಸಿರಿನ ಮುಖಾಂತರ ಆ ಪರಮಾತ್ಮನ ನಮ್ಮ ಶರೀರವನ್ನೆಲ್ಲ ಕೂಡ ಆವರಿಸ್ಕೊಂಡಿದ್ದಾನೆ. ಈ ಉಸಿರಿನ ಮುಖಾಂತರವೇ ನಾವು ಆ ಪರಮಾತ್ಮನ ದರ್ಶನವನ್ನು ಕೂಡ ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಉಸಿರಿನ ಮುಖಾಂತರವೇ ನಾವು ಧ್ಯಾನವನ್ನು ಕೂಡ ನಾವು ಮಾಡಬಹುದಾಗಿದೆ. ನಾವು ಆ ಪರಮಾತ್ಮನ ಅನುಗ್ರಹದಿಂದ ಎಷ್ಟು ಉಸಿರನ್ನ ತಗೊಂಡು ಬಂದಿರ್ತೀವೋ, ನಮ್ಮ ಅಕೌಂಟ್ ಅಲ್ಲಿ ಎಷ್ಟು ಉಸಿರಿರುತ್ತೋ ಅಷ್ಟು ಉಸಿರನ್ನ ಮಾತ್ರ ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಉಸಿರನ್ನು ಕೂಡ ನಾವು ಹೆಚ್ಚಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಉಸಿರೇ ಎಲ್ಲವೂ ಕೂಡ. ಉಸಿರು ಹೊರಗಡೆ ಬರ್ತಾ ಇದೆ. ಹೇಗೆ ನಮ್ಮ ಶರೀರವನ್ನೆಲ್ಲ ಕೂಡ ಅದು ಚೈತನ್ಯಮಯವನ್ನಾಗಿ ಮಾಡ್ತಾ ಇದೆ. ಅನುಭವಿಸ್ತಾ ಬರಬೇಕು, ನೋಡ್ತಾ ಬರಬೇಕು. ಉಸಿರನ್ನು ಕೂಡ ನಾವು ಅದಕ್ಕೆ ಆಜ್ಞೆಯನ್ನ ಮಾಡಿದ್ರೆ ಉಸಿರು ಹೊರಗಡೆ ಬರುತ್ತೆ. ಹಾಗೆ ಉಸಿರನ್ನ ಹೊರಗಡೆ ನಾವು ಬಿಚ್ಚಿಟ್ಕೊಳ್ಬೇಕು. ಉಸಿರನ್ನ ನಾವು ಹೊಟ್ಟೆಯಲ್ಲಿ ಬಿಚ್ಚಿಟ್ಕೊಳ್ಬೇಕು. ನಾವು ಯಾವಾಗ ಆಜ್ಞೆಯನ್ನ ಮಾಡ್ತೀವಿ ಆಗ ಉಸಿರು ನಿಧಾನವಾಗಿ ಹೊರಗಡೆ ಹೋಗ್ತಾ
ಉಸಿರು ಕೂಡ ಹಾಗೆ ಹೊರಗಡೆ ನಾವು ಬಿಡಬೇಕು. ಅನುಮತಿಯಿಲ್ಲದೆ ಉಸಿರು ಕೂಡ ಒಳಗಡೆ ಬರುವುದಿಲ್ಲ. ಅನುಮತಿಯಿಂದ ಕೊಟ್ಟಾಗ ಉಸಿರು ಒಳಗಡೆ ಬರ್ತಾ ಮಾಡುತ್ತೆ. ಉಸಿರನ್ನ ಹಾಗೆ ನೀವು ನಾಲ್ಕನೇ ಚಕ್ರದಲ್ಲಿ ಹಿಡಿದುಕೊಂಡು ಉಸಿರನ್ನ ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಉಸಿರು ಹಾಗೆ ಹೊರಗಡೆ ನಿಲ್ಲಿಸಿ. ಉಸಿರು ಮತ್ತೊಮ್ಮೆ ಹೊರಗಡೆ ಬರ್ತದೆ. ಶರೀರದ ಒಳಗೆ ಬಂದಂತಹ ಪರಮಾತ್ಮನ ದಿವ್ಯ ಚೈತನ್ಯವು ನಮ್ಮ ನಾಲ್ಕನೇ ಚಕ್ರವನ್ನ ಚೈತನ್ಯಮಯವನ್ನಾಗಿ ಮಾಡ್ತಾ ಇದ್ದೇನೆ. ಪರಮಾತ್ಮನ ದಿವ್ಯ ಚೈತನ್ಯದಲ್ಲಿ ತುಂಬಿದಂತಹ ಈ ನಾಲ್ಕು ಚಕ್ರದ ಮುಖಾಂತರ ಆ ಪ್ರಕಾಶವು ಶರೀರದ ಎಲ್ಲ ಚಕ್ರಗಳನ್ನ ನಮ್ಮ ಕೆಳಗಿರುವಂತ ಚಕ್ರಗಳು ಹಾಗೂ ನಮ್ಮ ಮೇಲಿರುವಂತ ಚಕ್ರಗಳೆಲ್ಲವನ್ನು ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ. ಶರೀರವೆಲ್ಲವೂ ಕೂಡ ಎಲ್ಲ ಚಕ್ರಗಳೆಲ್ಲವೂ ಕೂಡ ಆ ಪರಮಾತ್ಮನ ಉಸಿರಿನ ಮುಖಾಂತರ ಬಂದಂತ ಆ ಪರಮಾತ್ಮನ ದಿವ್ಯ ಚೈತನ್ಯವು, ಆ ಚೈತನ್ಯದ ಪ್ರಕಾಶವು ನಮ್ಮ ಎಲ್ಲ ಚಕ್ರಗಳನ್ನ ಚಕ್ರ ನಮ್ಮ ಪರಮಾತ್ಮನ ದಿವ್ಯ ಚೈತನ್ಯವು ಕುಳಿತಿರುವಂತಹ ಆಧಾರ ಚಕ್ರವೂ ಕೂಡ ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ ಇದೆ. ಗಣಪತಿಯ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮೂಲಾಧಾರ ಚಕ್ರ, ಎಲ್ಲ ಹೃದಯ ಚಕ್ರಗಳೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ. ಒಂದು ಆಕಾಶದ ರೀತಿಯಲ್ಲಿ ಒಂದು ಗೋಳವಾಕೃತಿಯಲ್ಲಿ ಇದ್ದಿದೆ. ಪರಮಾತ್ಮನ ದಿವ್ಯ ಚೈತನ್ಯದ ಕಿರಣಗಳು ಎಲ್ಲ ಕಡೆಗಳಲ್ಲಿ ಕೂಡ ತನ್ನ ಪ್ರಕಾಶವನ್ನ, ತನ್ನ ಕಾಂತಿಯ ಬೆಳಕನ್ನ ಮಾಡ್ತಾ ಇದೆ. ನಾವು ಒಂದು ಬೆಳಕಿನ ಗೋಳವಾಗಿದ್ದೇವೆ. ಈ ಪ್ರಕಾಶ ಹರಡುತ್ತಾ 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 ನಮ್ಮ ಆಭಾ ಮಂಡಲವು ಕೂಡ ಒಂದು ವೃತ್ತಾಕಾರದಲ್ಲಿ ಪ್ರಕಾಶಮಯವಾದಂತಹ ಬೆಳಕಿನಿಂದ ತುಂಬಿ ಹೋಗಿದೆ. ಈ ಪರಮಾತ್ಮನ ದಿವ್ಯ ಚೈತನ್ಯದ ಕಾಂತಿಯು ಹರಡುತ್ತಾ 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 ನಿಧಾನವಾಗಿ ನಮ್ಮ ಕೋಣೆಯನ್ನ ವ್ಯಾಪಿಸಿಕೊಂಡಿದೆ. ಎಲ್ಲೆಲ್ಲೂ ಕೂಡ ಪರಮಾತ್ಮನ ದಿವ್ಯ ಚೈತನ್ಯವು, ಆ ಊರ್ಜದ ಬೆಳಕು ತುಂಬಿಕೊಂಡಿದೆ. ಈ ಚೈತನ್ಯದ ಪ್ರಕಾಶವು ಹರಡುತ್ತಾ ಹರಡುತ್ತಾ ನಮ್ಮ ಮನೆಯಲ್ಲಿರುವಂತ ಎಲ್ಲಾ ಕೋಣೆಗಳಲ್ಲಿಯೂ ಕೂಡ ಆ ಪರಮಾತ್ಮನ ದಿವ್ಯ ಶಕ್ತಿಯು ತುಂಬಿ ಹೋಗಿದೆ. ನಮ್ಮ ಮನೆಯಲ್ಲಿರುವಂತಹ ಪರಿವಾರದಲ್ಲಿರುವಂತಹ ಎಲ್ಲ ಸದಸ್ಯರು ಕೂಡ ಪರಮಾತ್ಮನ ಆಶೀರ್ವಾದವನ್ನ ಸ್ವೀಕರಿಸ್ತಾ ಇದ್ದಾರೆ. ಈ ಪ್ರಕಾಶವು ನಿಧಾನವಾಗಿ ಹರಡುತ್ತಾ ಹರಡುತ್ತಾ ನಾವಿರುವಂತಹ ಗ್ರಾಮವನ್ನ, ಊರನ್ನ ತುಂಬಿಕೊಂಡಿದೆ. ನಗರವೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ. ಈ ಎಲ್ಲಾ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ನಮ್ಮ ಪರಮಾತ್ಮನ ಚೈತನ್ಯವು ನೋಡ್ತಾ ಇದೆ, ಅನುಭವಿಸ್ತಾ ಇದೆ, ಹಾಗೆ ಗಮನಿಸ್ತಾ ಇದೆ. ಈ ದಿವ್ಯ ಚೈತನ್ಯದ ಪ್ರಕಾಶವು ಹರಡುತ್ತಾ 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 ನಮ್ಮ ದೇಶವನ್ನ ವ್ಯಾಪಿಸಿಕೊಂಡಿದೆ. ದೇಶವೆಲ್ಲವೂ ಕೂಡ ಈ ಆಭಾ ಮಂಡಲದ ಕಿರಣಗಳೆಲ್ಲವೂ ಕೂಡ ಹರಡುತ್ತಾ ಹರಡುತ್ತಾ ವಿಸ್ತಾರವಾಗಿ ವ್ಯಾಪಿಸುತ್ತಾ ವ್ಯಾಪಿಸುತ್ತಾ ಹಾಗೆ ನಿಧಾನವಾಗಿ ವ್ಯಾಪಿಸುತ್ತಾ ವ್ಯಾಪಿಸುತ್ತಾ ಇಡೀ ಪೃಥ್ವಿಯನ್ನ ಆವರಿಸಿಕೊಂಡಿದೆ. ಪೃಥ್ವಿ ಎಲ್ಲವೂ ಕೂಡ ನಿಧಾನವಾಗಿ ಆ ಪರಮಾತ್ಮನ
ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ. ಈ ಒಂದು ದಿವ್ಯ ಪ್ರಕಾಶವು ಹರಡುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಕವಾಗಿದೆ. ಎಲ್ಲಾ ಕಡೆನೂ ಕೂಡ ಈ ಪರಮಾತ್ಮನ ಪ್ರಕಾಶವು ತುಂಬಿಕೊಂಡಿದೆ. ಎಲ್ಲ ವಸ್ತುಗಳಲ್ಲಿ, ಸಜೀವಗಳಲ್ಲಿ, ನಿರ್ಜೀವಗಳಲ್ಲಿ ಎಲ್ಲಾ ಕಡೆನೂ ಕೂಡ ಈ ದಿವ್ಯ ಶಕ್ತಿಯು ಚೇತನ ತುಂಬಿಕೊಂಡಿದೆ. ನಾವು ಯಾವ ವಸ್ತುಗಳಲ್ಲಾದರೂ ಕೂಡ, ಯಾರೊಂದಿಗಾದರೂ ಕೂಡ ನಾವು ಸಂಪರ್ಕವನ್ನ ಏರ್ಪಡಿಸಿಕೊಳ್ಳಬಹುದು. ಹಾಗೆ ನಾವು ಮಾತಾಡಬಹುದು. ಯಾವ ಸಜೀವ ವಸ್ತುಗಳಾಗಿರ್ಬಹುದು, ದಿವ್ಯ ಶಕ್ತಿಗಳಾಗಿರಬಹುದು, ಪರಮಾತ್ಮನ ಚೇತನಗಳಾಗಿರಬಹುದು, ನಾವು ಯಾರೊಂದಿಗಾದ್ರೂ ಕೂಡ ನಾವು ಮಾತಾಡಬಹುದು. ನಾವು ಒಂದು ದಿವ್ಯ ಆತ್ಮವಾಗಿದ್ದೇವೆ. ನಾವು ಒಂದು ಬೆಳಕಿನ ಪುಂಜವಾಗಿದ್ದೇವೆ. ನಾವು ಒಂದು ಬೆಳಕಾಗಿದ್ದೇವೆ. ಈ ಎಲ್ಲ ಘಟನೆಗಳನ್ನ ನಾವು ಎಷ್ಟು ಭಾಗ್ಯವಂತರು, ನಾವು ಎಷ್ಟು ಪುಣ್ಯವಂತರು. ಯಾರು ಕೂಡ ಧ್ಯಾನವನ್ನು ಕೂಡ ಮಾಡೋಕ್ಕಾಗಲಿಲ್ಲ. ಆದ್ರೆ ನಾವು ಆ ಧ್ಯಾನದ ರುಚಿಯನ್ನ, ಆ ಧ್ಯಾನದ ಸವಿಯನ್ನ ನಾವು ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಎಷ್ಟು ಪುಣ್ಯಶಾಲಿಗಳು. ಆ ಪರಮಾತ್ಮನ ಅನುಗ್ರಹ ನಮ್ಮ ಮೇಲೆ ಎಷ್ಟಿದೆ. ಆ ಪರಮಾತ್ಮ ತನ್ನ ಸಾನ್ನಿಧ್ಯದಲ್ಲಿ ನಮಗೆ ಈ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾನೆ. ಆ ಪರಮಾತ್ಮನಿಗೆ ನಾವು ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಕೂಡ ಸಾಲದು. ನಮಗೆ ಉಸಿರನ್ನ ನೀಡಿರುವುದಕ್ಕೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಈ ಉಸಿರು ಯಾವಾಗ ನಿಲ್ಲುತ್ತೋ, ಈ ಉಸಿರು ಯಾವಾಗ ಅಸಮರ್ಥವಾಗುತ್ತೋ ಆಗ ನಾವು ಇರೋದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ಈ ಉಸಿರು ಅಸಮರ್ಥವಾದಾಗ ನಮ್ಮ ಶರೀರವೂ ಕೂಡ ಇರೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ್ರೆ ಆ ಉಸಿರೇ ಪರಮಾತ್ಮ. ಆ ಪರಮಾತ್ಮನ ಅನುಗ್ರಹವಿದೆ ಈ ಈ ಬ್ರಹ್ಮಾಂಡದಲ್ಲಿ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡಲು ಸಾಧ್ಯವಿಲ್ಲ. ಆ ಪರಮಾತ್ಮನ ಕೃಪೆ, ಅವನ ಆಶೀರ್ವಾದ ಎಷ್ಟಿದೆ. ನಾವು ಎಷ್ಟು ಕೃತಜ್ಞತರಾಗಿರ್ಬೇಕು, ಎಷ್ಟು ಧನ್ಯವಾದಗಳನ್ನು ನಾವು ಅರ್ಪಿಸಬೇಕು. ನಮ್ಮ ಪರಿವಾರದವರಿಗೆ ಕೊಟ್ಟಿದ್ದಾನೆ, ಪರಿವಾರವನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸ್ನೇಹಿತರನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಬಂಧು ಮಿತ್ರರನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತಂದೆ ತಾಯಿಯರನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಗೆ ಸಂಗಾತಿಯನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಆ ಪರಮಾತ್ಮ ನಮಗೆಲ್ಲ ಏನ್ ಬೇಕು ಅದೆಲ್ಲವನ್ನು ಕೂಡ ಪರಮಾತ್ಮ ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ. ಆ ಪರಮಾತ್ಮನಿಗೆ ಹೃದಯ ತುಂಬಿದ ಸಮರ್ಪಣೆ ಭಾವದಿಂದ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈ ಎಲ್ಲ ಸ್ಥಿತಿಯನ್ನ, ಈ ಎಲ್ಲಾ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ನಮ್ಮ ದಿವ್ಯ ಚೇತನ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಹಾಗೆ ಗಮನಿಸುತ್ತಾ ನಮ್ಮ ಕ್ರೌನ್ ಚಕ್ರದಲ್ಲಿ ಪ್ರಕಾಶವಾದಂತ ಒಂದು ಬೆಳಕು ಬರ್ತಾ ಇದೆ. ಆ ಕ್ರೌನ್ ಚಕ್ರವನ್ನ ನಾವು ಗಮನಿಸ್ತಾ ಬಂದಾಗ, ನಮ್ಮ ಸಹಸ್ರಾರ ಚಕ್ರವನ್ನ, ನಮ್ಮ ಶಿರದ ಭಾಗವನ್ನ, ತುದಿಯ ಭಾಗವನ್ನ ನಾವು ಗಮನಿಸಿದಾಗ ಆಕಾಶದಲ್ಲಿರುವಂತಹ ಪೂರ್ಣ ಚಂದ್ರಮನ ಬೆಳಕು, ಹುಣ್ಣಿಮೆಯ ಚಂದ್ರನ ಬೆಳಕು ನಿಧಾನವಾಗಿ ಆ ಪ್ರಕಾಶವು ನಮ್ಮ ಸಹಸ್ರಾರ ಚಕ್ರವನ್ನೆಲ್ಲ ಕೂಡ ತುಂಬಿಕೊಂಡಿದೆ. ಪ್ರಶಾಂತವಾದಂತ ಆ ಪರಮಾತ್ಮನ ಹುಣ್ಣಿಮೆಯ ಚಂದ್ರನ ಬೆಳಕು, ಶಾಂತವಾದಂತಹ ಬೆಳಕು ನಮ್ಮ ಇಡೀ ಶರೀರವನ್ನೆಲ್ಲ ಕೂಡ ಆ ಬೆಳಕಿನಲ್ಲಿ ನಾವು
ತುಂಬಿ ಹೋಗ್ತಾ ಇದ್ದೇವೆ. ಒಂದು ಕಡೆ ಆ ಪರಮಾತ್ಮನ ದಿವ್ಯವಾದಂತಹ ಬೆಳಕು, ಹುಣ್ಣಿಮೆಯ ಚಂದ್ರನ ದಿವ್ಯಮಯವಾದಂತಹ ಬೆಳಕು, ಮತ್ತೊಂದು ಕಡೆ ತಣ್ಣನೆಯ ಗಾಳಿ, ತಂಪಾದಂತ ಅನುಭವ. ಆ ಚಂದ್ರನ ಪ್ರಕಾಶಮಯವಾದಂತಹ ಬೆಳಕು ನಮ್ಮ ಶರೀರವನ್ನೆಲ್ಲ ಕೂಡ ಚೈತನ್ಯಮಯವನ್ನಾಗಿ ಪರಿವರ್ತನೆಗೊಳ್ತಾ ಇದೆ. ಸುಂದರವಾದಂತಹ ಹುಣ್ಣಿಮೆಯ ಚಂದ್ರನ ಬೆಳಕಿನಲ್ಲಿ ನಾವು ಒಂದು ಬಿಳಿಯದಾದಂತಹ ಕಲ್ಲಿನ ಮೇಲೆ ಹತ್ತಿರ ಹೋಗ್ತಾ ಇದ್ದೇವೆ. ಸುತ್ತಲೂ ಮರಗಳು, ತಣ್ಣನೆಯ ಗಾಳಿ, ಹುಣ್ಣಿಮೆಯ ಚಂದ್ರನ ಬೆಳಕು ನಿಧಾನವಾಗಿ ಮುಂದೆ ಸಾಗುತ್ತಾ ಸಾಗುತ್ತಾ ಕಲ್ಲಿನ ಮೇಲೆ, ನಾವು ಬಿಳಿಯದಾದ ಕಲ್ಲಿನ ಮೇಲೆ ಧ್ಯಾನದಲ್ಲಿ ನಾವು ಕುಳಿತಿದ್ದೇವೆ. ಆ ಹುಣ್ಣಿಮೆ ಚಂದ್ರನ ಬೆಳಕೆಲ್ಲವೂ ಕೂಡ ನಮ್ಮ ಶರೀರವನ್ನೆಲ್ಲ ಕೂಡ ಬೆಳಕಿನಿಂದ ತುಂಬಿ ಹೋಗಿದೆ. ನಾವೊಂದು ಬೆಳಕಿನ ರೀತಿಯಲ್ಲಿ ಕಾಣ್ತಾ ಇದ್ದೀವಿ. ಎಲ್ಲೆಲ್ಲೂ ಕೂಡ ಶರೀರವೆಲ್ಲವೂ ಕೂಡ ಬೆಳಕಿನಮಯವಾಗಿದೆ. ಕೆಲವರಿಗೆ ತಣ್ಣನೆಯ ಅನುಭವ, ಕೆಲವರಿಗೆ ಬಿಸಿಯಾದಂತನೂ ಕೂಡ ಅನುಭವ ಆಗ್ತಾ ಇದೆ. ಶರೀರವೆಲ್ಲವೂ ಕೂಡ ಬೆಳಕಿನಿಂದ ತುಂಬಿದ ಹಾಗೆ ಕಾಣ್ತಾ ಇದೆ. ನಾವು ಧ್ಯಾನದ ಸ್ಥಿತಿಯಲ್ಲಿ, ಸಂಪೂರ್ಣವಾದಂತಹ ಧ್ಯಾನದ ಸ್ಥಿತಿಯಲ್ಲಿ ನಾವು ಕುಳಿತಿದ್ದೇವೆ. ಈ ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ದಿವ್ಯ ಚೇತನ ನೋಡ್ತಾ ಇದೆ. ನೋಡ್ತಾ 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 ನಮ್ಮ ಮುಂದೆ ಹಾಗೆ ಪ್ರಕಾಶಮಯವಾದಂತಹ ಬೆಳಕು ನಮ್ಮನ್ನು ಹುಡುಕಿಕೊಂಡು ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಒಂದು ಪ್ರಕಾಶಮಯವಾದಂತಹ ದಿವ್ಯಮಯವಾದಂತಹ ಬೆಳಕು ಹಾಗೆ ನಿಧಾನವಾಗಿ 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 ನಮ್ಮ ಮುಂದೆ ನಮ್ಮನ್ನೇ ಹುಡುಕಿಕೊಂಡು, ನಮ್ಮನ್ನೇ ನೋಡ್ಬೇಕು ಅಂತ ಹೇಳಿ ಎಲ್ಲೆಲ್ಲೂ ಕೂಡ ಬೆಳಕು ಬೆಳಕು ಬೆಳಕು. ಆ ಪ್ರಕಾಶಮಯವಾದಂತಹ ದಿವ್ಯ ಬೆಳಕನ್ನ ನೀವು ನೋಡ್ತಾ ಬಂದ್ರೆ ಆ ದಿವ್ಯ ಚೇತನ ಯಾವುದು, ಯಾರು ನನ್ನನ್ನು ನೋಡಕ್ಕೆ ಬಂದಿದ್ದಾರೆ ಅಂತ ಹೇಳಿ ನಿಮಗೆ ಗೊತ್ತಾಗತ್ತೆ. ಆ ಬೆಳಕು ಯಾವುದು ಅಂತ ಹೇಳಿ ನೀವು ನೋಡ್ತಾ ಬಂದು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ನಿಧಾನವಾಗಿ ಬೆಳಕು ಯಾವುದು, ನೀವು ಯಾರು, ನನಗೆ ದರ್ಶನ ಭಾಗ್ಯವನ್ನ ಕೊಡಿ ಅಂತ
ಹೇಳಿ ನೀವು ಪ್ರಾರ್ಥನೆಯನ್ನ ಮಾಡಿದ್ರೆ ತಂದೆಯ ರೂಪದಲ್ಲಾಗಬಹುದು, ನಿಮ್ಮ ಪೂರ್ವಜರ ರೂಪದಲ್ಲಾಗಬಹುದು, ಆ ದಿವ್ಯವಾದಂತಹ ಶಕ್ತಿಯು ಬಂದು ನಿಮಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಆಶೀರ್ವಾದವನ್ನ ನೀವು ಸ್ವೀಕರಿಸಿ, ಮಾತಾಡಿ. ಎಂದೂ ಕಂಡಿರದಂತಹ ಪ್ರಕಾಶಮಯವಾದಂತಹ ದಿವ್ಯ ಬೆಳಕು, ಆಶ್ಚರ್ಯಚಕಿತವಾದಂತಹ ಬೆಳಕು, ಕಣ್ಣಿನಿಂದ ನೋಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ದಿವ್ಯ ಚೈತನ್ಯದ ಬೆಳಕು ಆಶೀರ್ವಾದವನ್ನ ಮಾಡ್ತಾ ಇದೆ. ಶರೀರವೆಲ್ಲವೂ ಕೂಡ ವೈಬ್ರೇಷನ್ ಆಗ್ತಾ ಇದೆ. ಆ ಒಂದು ಚೇತನದ ಬೆಳಕು, ಆಶೀರ್ವಾದವು ನಮ್ಮನ್ನೆಲ್ಲ ಕೂಡ ಆವರಿಸಿಕೊಂಡಿದೆ. ಆಶೀರ್ವಾದವನ್ನ ನೀಡಿದಂತಹ ಈ ದಿವ್ಯ ಚೇತನವು ನಿಧಾನವಾಗಿ ನಿಧಾನವಾಗಿ ನಮ್ಮಿಂದ ದೂರ ಹೋಗ್ತಾ ಇದೆ. ನಿಧಾನವಾಗಿ ಆ ದಿವ್ಯ ಚೇತನವು ನಮ್ಮಿಂದ ದೂರವಾಗಿದ್ರೂ ಕೂಡ ಆ ಪರಮಾತ್ಮನ ಆ ದಿವ್ಯ ಶಕ್ತಿಯು ನಮ್ಮ ಶರೀರದ ಅಣುವಿನಲ್ಲಿ, ಕಣ ಕಣಗಳಲ್ಲಿ ಆಶೀರ್ವಾದವು ತುಂಬಿಕೊಂಡಿದೆ. ನಾವು ಕೂಡ ಬೆಳಕಿನಂತೆ ಆ ಶಕ್ತಿಯನ್ನು ನಮ್ಮಲ್ಲಿ ತುಂಬಿಸಿಕೊಟ್ಟಿದ್ದಾರೆ. ಆ ಶಕ್ತಿಯನ್ನ ಪಡೆದಂತ ನಮ್ಮ ದಿವ್ಯ ಚೇತನವು ನಿಧಾನವಾಗಿ ಕಲ್ಲಿನ ಮೇಲಿಂದ ಎದ್ದು ನಿಧಾನವಾಗಿ ಹೆಜ್ಜೆಯನ್ನ ಹಾಕುತ್ತಾ ಆ ಹುಣ್ಣಿಮೆಯ ಪೂರ್ಣಚಂದ್ರನ ಬೆಳಕಿನಲ್ಲಿ, ಹುಣ್ಣಿಮೆಯ ಚಂದ್ರನ ಬೆಳಕಿನಲ್ಲಿ ತಂಗಾಳಿಯಲ್ಲಿ ಅನುಭವವನ್ನ ಪಡೆದುಕೊಳ್ಳುತ್ತಾ ನಿಧಾನವಾಗಿ ನಮ್ಮ ಚೇತನವು ನಮ್ಮ ಮೂರನೇ ಕಣ್ಣಿನಲ್ಲಿ ಬಂದು ಸೇರಿದೆ. ನಮ್ಮ ಮೂರನೇ ಕಣ್ಣು ಅತ್ಯಂತ ಪ್ರಕಾಶಮಯವಾದಂತಹ ಆ ದಿವ್ಯ ಚೇತನದಿಂದ ತುಂಬಿ ಹೋಗಿದೆ, ಕಂಗೊಳಿಸುತ್ತಿದೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ನಮ್ಮ ಕೋಣೆಯಲ್ಲಿರುವಂತಹ ಶಬ್ದಗಳನ್ನ ಗಮನಿಸಿ. ಕಾಲುಗಳನ್ನ, ಬೆರಳುಗಳನ್ನ ಅಲುಗಾಡಿಸಿ, ಕೈ ಬೆರಳುಗಳನ್ನ ಅಲುಗಾಡಿಸಿ ನಮಸ್ಕಾರ ಮುದ್ರೆಯಲ್ಲಿ ಬನ್ನಿ. ಹೇ ಪರಮಾತ್ಮ, ಹೇ ದಿವ್ಯ ಶಕ್ತಿ, ನಿಮ್ಮಲ್ಲಿ ನಾವು ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿಕೊಳ್ಳುವುದೇನೆಂದರೆ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ. ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ದಿವ್ಯ ಆತ್ಮಗಳ ಆಧ್ಯಾತ್ಮಿಕ ಉನ್ನತಿಯಾಗಲಿ, ಹಾಗೆ ಸರ್ವಾಂಗೀಣ ಉನ್ನತಿಯಾಗಲಿ. ತಿಳಿದೋ ತಿಳಿದೆನೋ ಈ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ನಮ್ಮಿಂದ ನಕಾರಾತ್ಮಕ ಶಕ್ತಿ ಉಂಟಾಗಿದ್ದರೆ ಹೃದಯಪೂರ್ವಕವಾಗಿ ನಾವು ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆಯನ್ನ ಮಾಡಿಕೊಳ್ತೇವೆ, ನಮ್ಮನ್ನ ಕ್ಷಮಿಸಬೇಕಾಗಿ.
ನಿಧಾನವಾಗಿ ಆ ಪರಮಾತ್ಮನ ದಿವ್ಯ ಶಕ್ತಿಯನ್ನ, ಕೈಗಳಿರುವಂತಹ ದಿವ್ಯ ಶಕ್ತಿಯನ್ನ ನಮ್ಮ ಶರೀರದ ಎಲ್ಲಾ ಭಾಗಗಳಲ್ಲಿ ಕೂಡ ತುಂಬಿಸ್ಕೊಳ್ಳಿ. ಹರೇ ರಾಮ, ಹರೇ ಕೃಷ್ಣ.